ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 2024 ದ್ವಿತೀಯ PUC ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಮತ್ತು ಅದೇ ರೀತಿ 75% ಹಾಜರಾತಿ ಇರಬೇಕಾ ಅಥವಾ ಇಲ್ವಾ, ಇದರ ಬಗ್ಗೆ ಒಂದು ಅಪ್ಡೇಟ್ ಕೊಡಿ ಅಂತ ನಮಗೆ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾ ಇದ್ರು. ಇದರ ಬಗ್ಗೆ ಒಂದು ಕ್ವಿಕ್ ಆಗಿ ನಾನು ಅಪ್ಡೇಟ್ ಕೊಡ್ತಾ ಇದ್ದೇನೆ. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೆ ಬರುತ್ತೆ. ಈ ಒಂದು ವಿಡಿಯೋನ ಲಿಂಕ್ ಏನಿದೆ ನೋಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಲ್ಲರಿಗೂ ನಿಮಗೆ ಗೊತ್ತಿದೆಯಲ್ಲ, ಆಲ್ರೆಡಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ನಿಮಗೆ ನೀಡ್ತಾ ಇದ್ದೇನೆ ಮತ್ತು ಕ್ಲಾಸಸ್ ಕೂಡ ಮಾಡ್ತಾ ಇದ್ದೇನೆ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದರಿಂದ ನಿಮಗೆ ಎಲ್ಲ ವಿಡಿಯೋಗಳು ಸಿಗ್ತಾ ಇರುತ್ತೆ, ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ನೋಟಿಫಿಕೇಶನ್ ಮೇಲೆ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಜನವರಿ 20 ಅಥವಾ 25ಕ್ಕೆ ನಿಮ್ಮ ಜಿಲ್ಲಾವಾರು ನಿಮಗೆ ನಿರ್ದೇಶಕ ಮಂಡಳಿಯವರು ನಿಮಗೆ ಪ್ರಿಪೇಟರಿ ಎಕ್ಸಾಮ್ಗಳಂತ ನಡೆಸ್ತಾರೆ. ಓಕೆ, ಪ್ರಿಪೇಟರಿ ಎಕ್ಸಾಮ್ ಅಂದರೆ ಪೂರ್ವ ಸಿದ್ಧತಾ ಪರೀಕ್ಷೆಗಳಂತ ನಡೆಸ್ತಾರೆ. ಅದು ನಿಮಗೆ ಇವಾಗ ಧಾರವಾಡ ಜಿಲ್ಲೆಯಲ್ಲಿ ಬೇರೆ ದಿನಾಂಕದಂದು ಏನಿದೆಯಲ್ಲ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸಬಹುದು, ಮತ್ತು ಇಲ್ಲಿ ಬಾಗಲಕೋಟ್ ಡಿಸ್ಟಿಕ್ನಲ್ಲಿ ಏನಿದೆಯಲ್ಲ ಬೇರೆ ದಿನಾಂಕದಂದು ಪರೀಕ್ಷೆ ನಡೆಸಬಹುದು. ಬಟ್ ಸ್ವಲ್ಪ ಡಿಫ್ರೆಂಟ್ ಶಿಕ್ಷಣ ಇಲಾಖೆಯವರು ಒಂದು ಟೈಮ್ ಟೇಬಲ್ ಕೊಟ್ಟಿರ್ತಾರೆ ಅವರಿಗೆ. ಆ ಒಂದು ಟೈಮ್ ಟೇಬಲ್ನಲ್ಲಿ ಏನಿದೆಯಲ್ಲ ಸೆಕೆಂಡ್ PUC 2024 ಪೂರಕ ಪರೀಕ್ಷೆ ನಡೆಸಬೇಕಂತ ಹೇಳಿರ್ತಾರೆ ಅವರು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಹೇಳಿರ್ತಾರೆ. ಸೊ ದಿನಾಂಕದಂದು ಅಂದರೆ ಜನವರಿ 25 ಅಥವಾ 25ಕ್ಕೆ ಏನು ಎಕ್ಸಾಮ್ಗಳು ನಡೆಸ್ತಾರೆ. ಆ ಮಾಡಲ್ ಕ್ವಶನ್ ಪೇಪರ್ ಕೂಡ ನೀವು ಕಲೆಕ್ಟ್ ಮಾಡ್ಕೋಬೇಕು. ಯಾರೆಲ್ಲ ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ಫ್ರೆಷರ್ಸ್ ವಿದ್ಯಾರ್ಥಿಗಳು ಮತ್ತು ರಿಪ್ಟರ್ಸ್ ಎಲ್ಲ ವಿದ್ಯಾರ್ಥಿಗಳಾದ, ನೀವು ಯಾವ ಒಂದು ವಿಷಯದಲ್ಲಿ ಫೇಲ್ ಆಗಿದ್ದಾರೆ ಅಂಥ ವಿದ್ಯಾರ್ಥಿಗಳು ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಯಾವ ಒಂದು ವಿಷಯಕ್ಕೆ ನೀವು ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಗೆ ಪ್ರೈವೇಟಾಗಿ ಏನು ಬರೀತಾ ಇದ್ದಾರೆ ನೋಡಿ ಎಲ್ಲ ಸಬ್ಜೆಕ್ಟ್ಗಳ ಮಾಡಲ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅದರೊಳಗಿಂದು ಬಂದಿರುವಂಥ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಓಕೆ, ಲಾಂಗ್ ಕ್ವಶನ್ ನಾನು ಹೇಳಿರುವ ಕ್ವಶನ್ಸ್ಗಳೇ ಬಂದಿರುತ್ತೆ, ಪದೇ ಹೇಳಿದ್ದೀನಿ. ಓಕೆ, ಎಲ್ಲ ವಿಡಿಯೋನಲ್ಲಿ 75% ಏನಿದೆಯಲ್ಲ ಕನಿಷ್ಠ ಹಾಜರಾತಿ ಇರಬೇಕು ನಿಮ್ಮದು ಆ್ಯಕ್ಚುಲಿ. ಓಕೆ, ಅಂದಾಗ ಏನಿದೆಯಲ್ಲ ನಿಮಗೆ ಹಾಲ್ ಟಿಕೆಟ್ ಅಂತೂ ಕೊಡ್ತಾರೆ, ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಗಂತ ನೀವು ಏನಿದೆಯಲ್ಲ ಕ್ಲಾಸಸ್ಗಳಿಗೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಕ್ಲಾಸಸ್ಗಳಿಗೆ ಹೋಗ್ರಿ. ನಿಮ್ಮ ಟೀಚರ್ಸ್ಗಳು ನಿಮ್ಗೆ ಏನಾದರೂ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ ಮತ್ತು ಹೇಗೆ ಅಭ್ಯಾಸ ಮಾಡಬೇಕು ಏನಾದರೂ ಒಂದು ಟಿಪ್ಸ್ ಕೊಡ್ತಾ ಇರ್ತಾರೆ. ಸೊ ಅದಕ್ಕೆ ಕಾಲೇಜಿಗೆ ಹೋಗ್ರಿ. ನಿಮ್ಮ ಈ ಒಂದು ಮೂಮೆಂಟ್ ನಿಮಗೆ ಮತ್ತೆ ಸಿಗೋದಿಲ್ಲ. ಸೊ ಅದಕ್ಕೆ ಕಾಲೇಜಿಗೆ ಹೋಗ್ತಾ ಇರಿ. ಓಕೆ, ನಿಮಗೆ ಒಂದು ಹಾಲ್ ಟಿಕೆಟ್ ಅಂತೂ ಕೊಡ್ತಾರೆ, ಡೋಂಟ್ ವರಿ. ಓಕೆ, ಅದು ಪರ್ಸೆಂಟೇಜ್ ಕಡಿಮೆ ಆಗಲಿ ಹೆಚ್ಚಾಗಲಿ. ಓಕೆ, ಅದರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಅದೇ ರೀತಿ ಕನಿಷ್ಠ 75% ಇರಬೇಕಂತ ಹೇಳಿದ್ದಾರೆ. ಓಕೆ, ಬಟ್ ಹಾಲ್ ಟಿಕೆಟ್ ಕೊಡ್ತಾರೆ, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ಏನಂದರೆ ಮಾರ್ಚ್ನಲ್ಲೇ 2024 ವಾರ್ಷಿಕ ಪರೀಕ್ಷೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಮಾರ್ಚ್ 2ರಿಂದ ಮಾರ್ಚ್ 29 ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಶಿಕ್ಷಣ ಇಲಾಖೆಯವರು. ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ವೇಳಾಪಟ್ಟಿ ಗೊತ್ತಿದೆ. ಸೊ ಅಭ್ಯಾಸ ಮಾಡಿ, ವಾರ್ಷಿಕ ಪರೀಕ್ಷೆ ತುಂಬ ಈಸಿ ಆಗುತ್ತೆ. ನಾನು ಕೂಡ ಇಲ್ಲಿ ತರಗತಿಗಳನ್ನು ಮಾಡ್ತಾ ಇರ್ತೇನೆ. ಆಲ್ ದಿ ಬೆಸ್ಟ್.